ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಸಾರಿ ಸ್ಟುಡಿಯೋಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಏನೋ ಕೆಲಸ ಮಾಡ್ತಾ ಇದ್ವಿ. ಒಂದು 2 to 3 ಡೇಸಿಂದ ನಿದ್ರೆ ಇರಲಿಲ್ಲ. ಮೊದಲೇ 1-2 ಅವರ್ ನಿದ್ರೆ ಮಾಡಿದೆ. ನಮ್ಮ ಟೀಮ್ ಅವರು ಒಂದು ಯಾವುದೋ ಒಂದು ಕಮೆಂಟ್ ನೋಡಿ ಏನೋ ಹೇಳ್ತಾ ಇದ್ರು, ಸರ್ ಇದೇನೋ ರಿಪ್ಲೈ ಕೊಡ್ತಿರೋ ಡಿಲೀಟ್ ಮಾಡ್ತಿರೋ ಏನೋ ಸಮಥಿಂಗ್ ಏನೋ ಮಾಡ್ತಿದ್ರು, ನಗ್ತಾ ಇದ್ರು. ಅದರಲ್ಲಿ ಯಾರು ಅವ್ರು ನನಗೆ ತೋರಿಸ್ಲಿಲ್ಲ ಇವರು ಯಾರು ಅಂತ. ಏನು ಅಂದರೆ ಸಿಲೆಬಸ್ಸು ಸರಿ ಸಿಲೆಬಸ್ ಗೊತ್ತಿಲ್ಲ. KA ಸಿಲೆಬಸ್ಸಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಂತ ಮೆನ್ಷನ್ ಮಾಡಿಲ್ಲ. ಇವರು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಒಂದು 3 ಚಾಪ್ಟರ್ ಇಂಪಾರ್ಟೆಂಟು ಅಂತೇಳಿ ಟೈಮ್ ಟೇಬಲ್ ಬೇರೆ ಕೊಟ್ಟವ್ರೆ ಅಂತ ಏನೋ ಹಾಕಿದ್ರಂತೆ. ಒಂದು ವಿಚಾರ. ಎರಡನೇದಾಗಿ ಮೆಂಟಾಬಿಲಿಟಿ ಕೊಟ್ಟಿಲ್ಲ VAO ಸಿಲೆಬಸ್ಸಲ್ಲಿ. ಸೊ ಮೆಂಟಾಬಿಲಿಟಿ ಇವ್ರು ಓದಿಸ್ತಾವ್ರೆ, ತಪ್ಪದು, ಓದಬಾರ್ದು, ಸಮಥಿಂಗ್ ಏನೋ ಅದೊಂದು ಇತ್ತಂತೆ. ಮತ್ತು ಇನ್ನೊಂದು ವಿಚಾರ, PC ಎನ್ವೈರ್ನಮೆಂಟು ಮತ್ತು ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಹುಡುಗರು ಕೆಲಸ ಮಾಡ್ತಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎನ್ವೈರ್ನಮೆಂಟು ಮತ್ತು ಎಕನಾಮಿ ಮತ್ತು ಕರ್ನಾಟಕ ರಿಲೇಟೆಡ್ಡು PC ಕೊಟ್ಟಿಲ್ಲ, ಹಾಗಂತ ಅದನ್ನು ಓದಬಾರ್ದಾ ಸರ್? ಇದೊಂದು ತಮ್ಮ ಪ್ರಶ್ನೆ. ನೋಡಿ, ನಾನು ಹೇಳ್ತಾ ಇರ್ತೀನಿ, PC PSI ಗ್ರೂಪ್ C ಸಿಲೆಬಸ್ ಡೀಟೇಲ್ಡಾಗಿ ಕೊಟ್ಟಿರಲ್ಲ. ನಿಮಗೆ ಸಿಲೆಬಸ್ ಡೀಟೇಲ್ಡಾಗಿ ಸಿಗೋದು KS ಮೈನ್ಸು ಜೊತೆಗೆ UPSC ಮೈನ್ಸ್. UPSC ಪ್ರಿಲಿಮ್ಸಲ್ಲೂ ಡೀಟೇಲ್ಡಾಗಿ ಸಿಗಲ್ಲ, ಅದು ತಮಗೆ ಫಸ್ಟ್ ಗೊತ್ತಿರಲಿ. ಮತ್ತು ಇನ್ನೊಂದು, ಯೂಶ್ವಲಿ ಸ್ಟೂಡೆಂಟ್ಸ್ ಮೈಂಡ್ ಏನಾಗುತ್ತೆ ಅಂದರೆ, ಈ ಯಾರೋ ಹೇಳ್ತಿದ್ದ ಪಾಪ ಹುಡುಗ, VAO ಅಲ್ವಾ, ಅಲ್ಲೇನು ಕೊಟ್ಟಿದ್ದಾರೆ, ಭೂಗೋಳಶಾಸ್ತ್ರ ಅಷ್ಟೇ ಕೊಟ್ಟಿದ್ದಾರೆ, ಬೇರೆ ಏನು ಕೊಟ್ಟಿರಲ್ಲ. ಸ್ವಾಮಿ ಅದರಲ್ಲಿ ಫಿಸಿಕಲ್ ಜಿಯೋಗ್ರಫಿನ ಓದಬೇಕು ಸ್ವಾಮಿ. ರೀಸೆಂಟಾಗಿ 2026 ಒಂದು 3-4 ಕ್ವಶನ್ ಪೇಪರನ್ನು ನಾನೇ ಬಿಡಿಸಿ ಈ ಸ್ಟ್ರಾಟಜಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಫಿಸಿಕಲ್ ಜಿಯೋಗ್ರಫಿಯಿಂದ ಕ್ವಶನ್ಸ್ ಬರುತ್ತೆ. ಅದರಲ್ಲೂ ಕಾನ್ಸೆಪ್ಚುವಲ್ ನಿಮಗೆ ಬರೋದೆ ಏನು ಅರ್ಥಕ್ವೇಕ್ ಭೂಕಂಪ, ಅರ್ಥಕ್ವೇಕ್, ಸಿಸ್ಮಿಕ್ ವೇವ್ಸ್ ಅದ್ರ ರಿಲೇಟೆಡು, ಮತ್ತು ಇಂಟೀರಿಯರ್ ಆಫ್ ಅರ್ತ್, ನಿಮ್ಮ ಭೂಮಿಯ ಅಂತರಾಳ, ಕ್ರಸ್ಟು, ಮೆಂಟಲು, ಶಿಲಾಪಕ ವಲಯ, ಕೋರು, ಅದ್ರ ರಿಲೇಟೆಡು, ಜೊತೆಗೆ ಜ್ವಾಲಾಮುಖಿ, ವಾಲ್ಕನೋಸ್. ಸೊ ಅಟ್ಲೀಸ್ಟ್ ನೀವು 3 ಫಿಸಿಕಲ್ ಜಿಯೋಗ್ರಫಿ, ನಾನು 32 ಕ್ಲಾಸ್ ಮಾಡಿಬಿಟ್ಟಿದ್ದೀನಿ ಬಿಡಿ, ಅದು ಬೇರೆ ವಿಚಾರ ಫಿಸಿಕಲ್ ಜಿಯೋಗ್ರಫಿ. ಬಟ್ ಅಟ್ಲೀಸ್ಟ್ ಈ 3 ಓದಿ. ಕೊಟ್ಟಿರಲ್ಲ ನಿಮಗೆ, VAOದಲ್ಲಿ ಸಿಲೆಬಸ್ಸಲ್ಲಿ ಕೊಟ್ಟಿರಲ್ಲ. ನೆಕ್ಸ್ಟು ಇನ್ನೊಂದಿಬ್ರು 3 ಹುಡುಗರು, ಸರ್ ಎನ್ವೈರ್ನಮೆಂಟ್ ಕೊಟ್ಟಿಲ್ಲ ಸರ್, ಎಕನಾಮಿ ಕೊಟ್ಟಿಲ್ಲ ಸರ್, ಏನು ಮಾಡೋದು ಸರ್? ಯಾವುದು PC ಸಿಲೆಬಸ್ಸಲ್ಲಿ ಮೇ ಬಿ ಎನ್ವೈರ್ನಮೆಂಟ್ ಪ್ರಶ್ನೆ ಕಡಿಮೆ ಇರ್ಬೋದು. ಬಟ್ ಲಾಸ್ಟ್ ವರ್ಷ ನಡೆದಿರ್ತಕ್ಕಂಥದ್ರಲ್ಲಿ KA ನಡೆಸಿರೋದ್ರಲ್ಲಿ 8 ಕ್ವಶನ್ಸ್ ಬಂದಿದ್ದಾವೆ, ಇನ್ಕ್ಲೂಡಿಂಗ್ ಒಂದು ತುಂಬ ಕಾನ್ಸೆಪ್ಚುವಲ್. ಯಾರಿಗೆ? PC ಹುಡುಗರಿಗೆ ಯಾವ ಕಾನ್ಸೆಪ್ಚುವಲ್, UPSCಗೆ ನಾವೇನು ಕಾನ್ಸೆಪ್ಚುವಲ್ ಅಲ್ಲ, ಈಸಿ ಆಗುತ್ತೆ. ಸೊ ಅದೇನು ಅಂದರೆ ಡಿಕಂಪೋಸಿಷನ್ ಪ್ರೋಸೆಸ್ ಬಗ್ಗೆ ಕೇಳ್ತಾ ಇದ್ರು. ಸೊ ಅದು ಈ PC ಹುಡುಗರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇಟ್ ಮೀನ್ಸ್ ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದರೆ, ಸಿಲೆಬಸ್ಸಲ್ಲಿ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ, ಮತ್ತು ನೀನು ಅಬ್ಸರ್ವ್ ಮಾಡಿ ನೋಡಿ, PC ಸಿಲೆಬಸ್ಸಲ್ಲಿ ಕೂಡ ಕೊಟ್ಟಿಲ್ಲ. ಯಾವುದು? ನೀವು VAOದಲ್ಲಾದರೆ ಕೊಡ್ತಾನೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಂತೆ ಭೂಗೋಳಶಾಸ್ತ್ರ, ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂತೆ ಇತಿಹಾಸ ಅಂತ ಹೇಳಿ, ಅಂದರೆ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿಗೆ ಜಾಸ್ತಿ ಒತ್ತನ್ನು ಕೊಡ್ತಾನೆ. ಬಟ್ ಅದು ಆ ಒಂದು ಸಿಲೆಬಸ್ ವರ್ಡನ್ನು PCಯಲ್ಲಿ ಕೊಟ್ಟಿಲ್ಲ. ಹಾಗಂತ ಕರ್ನಾಟಕ ಹಿಸ್ಟ್ರಿ ಓದೋದು ಬಿಡ್ತೀರಿ? ಕರ್ನಾಟಕ ಜಿಯೋಗ್ರಫಿ ಓದೋದು ಬಿಡ್ತೀರಾ? ಸೊ ತಾವು ದಯವಿಟ್ಟು ತಿಳ್ಕೊಳ್ಳಿ, ಸಿಲೆಬಸ್ಸಲ್ಲಿ ಕೊಟ್ಟಿರೋದು ಅಷ್ಟೇ ನಾನು ಓದ್ತೀನಿ ಅಂದರೆ ಎಕ್ಸಾಮ್ ಪಾಸ್ ಆಗಲ್ಲ. ನಾನು ನಿಮ್ಗೆ ಅದಕ್ಕೆ ಇವತ್ತು ಹೇಳಿದ್ದೀನಿ, ಎಕನಾಮಿ, ಎನ್ವೈರ್ನಮೆಂಟು, ಕಾನ್ಸ್ಟಿಟ್ಯೂಷನ್ನು, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಮತ್ತು ಅದೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಿಲೆಬಸ್ಸಲ್ಲಿ ಕೊಟ್ಟಿಲ್ಲ. ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇದನ್ನು ಕೊಟ್ಬಿಟ್ಟಿದ್ದೀರಾ, ಯಾವುದು? ಟೈಮ್ ಟೇಬಲ್ಲ. ಕಾಮನ್ ಸೆನ್ಸ್ ರೀ, ಸಾಮಾನ್ಯ ವಿಜ್ಞಾನ ಅಂತ ಅಷ್ಟೇ ಕೊಡ್ತಾನ್ರಿ ಅವ್ರು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕೊಡಲ್ರಿ. ನೀವು ಅದರಲ್ಲಿ ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿ ಓದಬೇಕು, ಬಯಾಲಜಿ ಓದಬೇಕು. ಟೆಕ್ನಾಲಜಿಯಲ್ಲಿ ಅಟ್ಲೀಸ್ಟ್ ಒಂದು 4-5, ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು, ಈಗ AI ಆರ್ಟಿಫಿಷಿಯಲ್ ಟೆಕ್ನಾಲಜಿ ಅದಾಗಿರ್ಬೋದು, ಅಥವಾ ಡಿಫೆನ್ಸ್ ಟೆಕ್ನಾಲಜಿ ಆಗಿರ್ಬೋದು. ಅಟ್ಲೀಸ್ಟ್ ಈ ಬೇಸಿಕ್ ಆದರೂ ಓದಿರಬೇಕು ನಿಮಗೆ, ಅಥವಾ ಮಿಸೈಲ್ ಬಗ್ಗೆ ಆಗಿರ್ಬೋದು. ಸೊ ಇದರಲ್ಲಿ ಕೊಟ್ಟಿಲ್ಲ ಸಿಲೆಬಸ್ಸಲ್ಲಿ ಅಂತೇಳಿ ಇದು ಮಾಡಬಾರ್ದು, ಅದೊಂದು ವಿಚಾರ. ಸೊ ನಾನೇನು ಹೇಳಲಿಕ್ಕೆ ಬರ್ತಾ ಇರೋದು ಅಂದರೆ, ಅದರಲ್ಲೂ ಕೂಡ ಈ VAOಗೆ ಎಸ್ಪೆಷಲಿ ಅವರು ಏನು ಮಾಡಿದ್ದಾರೆ ಅಂದರೆ, ಕರ್ನಾಟಕ ಮತ್ತು ಕರ್ನಾಟಕದ ಎಕನಾಮಿಕ್ ಸರ್ವೆ ಬಜೆಟ್ ಸ್ವಲ್ಪ ಇಂಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ಸಲ್ಲಿ. ಸೊ ಡೆಫಿನೆಟ್ಲಿ ಕರ್ನಾಟಕ ಬಜೆಟ್, ಎಕನಾಮಿಕ್ ಸರ್ವೆ ಓದಬೇಕಾಗತ್ತೆ. ಡೋಂಟ್ ವರಿ, ನಾಳೆ ಅಥವಾ ನಾಡಿದ್ದು, ಸೊ ಮಂಡೇ ನೈಟು 8 ಗಂಟೆಯಿಂದ ಒಂದು 11-12 ಗಂಟೆವರೆಗೂ ಫುಲ್ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ನಿಮಗೆ ಕೊಡ್ತೀನಿ. ಒಂದು ವಿಚಾರ, ಸ್ವಲ್ಪ ಕಾನ್ಸೆಪ್ಚುವಲ್ ಆಗಿ ಓದಿ, ಅದು ಫ್ಯಾಕ್ಟ್ಸ್ ಥರ ಓದೋಕೆ ಹೋಗಬೇಡಿ. ಎಕನಾಮಿಕ್ ಸರ್ವೆ ಮತ್ತು ಬಜೆಟನ್ನು ಅದು ನಾನು ಮಾಡ್ಕೊಡ್ತೀನಿ ಬಿಡಿ, ತೊಂದರೆ ಇಲ್ಲ, ಲೈವಲ್ಲಿ ಎಲ್ರಿಗೂ ಕೂಡ. ಮತ್ತು ಇನ್ನೊಂದು ವಿಚಾರ, ಟೈಮ್ ವೇಸ್ಟ್ ಮಾಡಬೇಡ್ರಿ. ನನಗೆ ಯಾರೋ ನಮ್ಮ ಸ್ಟೂಡೆಂಟ್ಸ್ ಬಂದು ಅವರು ಕೂಡ ಹೇಳ್ತಿದ್ರು, ಸರ್ ಏನೋ ನೀವು ಡ್ರೆಸ್ಸು ಏನೋ ಕಟ್ಟಿಂಗು, ಅದೇನೋ ಟ್ರಿಮ್ಮು, ಏನೋ ಹೇರ್ ಕಟ್ಟು, ಇದ್ರ ಬಗ್ಗೆ ಮಾತಾಡಿದ್ದಾರೆ, ನನಗೇನೋ ಬೈಬೇಕು ಅಂತ ಬಂದಿತ್ತು, ಅದು ಇದು ಅವ್ರು ಹೇಳಿದ್ರು. ತಲೆ ಕೆಡಿಸ್ಕೊಬಿಡ್ರಿ ಅಂದೆ, ನಾನೇ ನೋಡಲಿಲ್ಲ ಅದು ಕಮೆಂಟ್. ಇವ್ರು ಯಾರೋ ಇದನ್ನು ಆರ್ಟ್ ಕೊಟ್ಟಿದ್ದಾರಂತೆ ಹುಡುಗರು. ಸೊ ನೆಕ್ಸ್ಟು
ಏನಾದ್ರು ಅನ್ಕೊಳ್ಳಿ, ಅದ್ರ ಮೇಲೆ ನಾನು ಕಮೆಂಟ್ ಮಾಡಲ್ಲ. ನನ್ನ ಡ್ರೆಸ್ ಆಗಿರ್ಬೋದು ಅಥವಾ ಹೇರ್ ಸ್ಟೈಲು ಅಥವಾ ಬಿಯರ್ಡ್ ಅದ್ರ ಬಗ್ಗೆ. ಬಟ್ ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು, ಆಯಿತಾ. ಮತ್ತು ಇನ್ನೊಂದು ವಿಚಾರ, ದಯವಿಟ್ಟು ನಾನು ಇದಕ್ಕೂ ಕೂಡ ಟೈಮ್ ಟೇಬಲನ್ನು ಕೊಡ್ತೀನಿ, ಅದನ್ನು ಯುಟಿಲೈಸ್ ಮಾಡಿಕೊಂಡು ಓದ್ಕೊಳ್ಳಿ. ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಸರ್ ಟೈಮ್ ಟೇಬಲ್ ಕೊಡಿ, ಸರ್ ಸಿಲೆಬಸ್ ಡಿಕೋಡ್ ಮಾಡಿ, ಸರ್ ಒಂದು ಸ್ಟ್ರಾಟಜಿ ಮಾಡಿಕೊಡಿ, ಈ ಥರ ಬರ್ತಾ ಇರ್ತವೆ. ಸೊ ನನಗೆ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ. ಯಾರಿಗೆ ಅನುಕೂಲ ಆಗುತ್ತೆ ಅವ್ರು ಉಪಯೋಗಿಸ್ಕೊಳ್ಳಿ, ಯಾರಿಗೆ ಅನುಕೂಲ ಆಗಲ್ಲ ತಮ್ಮ ಕೆಲಸ ತಾವು ನೋಡ್ಕೊಳ್ಳಿ. ಇದೊಂದು ವಿಚಾರ. ಹೇಳಿದ್ದೀನಲ್ವ, ಸದ್ಯಕ್ಕೆ ನನಗಂತೂ ಸಮಯ ಇಲ್ಲ ನಾನು ನಿಮಗೆಲ್ಲ ರಿಯಾಕ್ಟ್ ಮಾಡಲಿಕ್ಕೆ. ನಮ್ಮ ಹುಡುಗರು ಯಾರಾದರೂ ರಿಪ್ಲೈ ಕೊಟ್ಟಿರ್ತಾರೆ. ಪಾಪ ಹುಡುಗರು ಎಷ್ಟು ಕಷ್ಟಪಡ್ತಿದ್ದಾರೆ ಇಲ್ಲಿ ಅಂದರೆ ಆ ಟೆಸ್ಟ್ ಕಿಟ್ಟು ಅದು ಇದೇನೇನೋ ಸಾಗಿಸ್ಲಿಕ್ಕೆ ನಿಮ್ಗೊಂದ್ಸರಿ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಸೊ ಜಸ್ಟ್ ಒಂದೊಂದು ದಿನಕ್ಕೆ ಒಂದಷ್ಟು ಈ ಗೋಡನಾಗಷ್ಟು ಪಾರ್ಸಲ್ ಹೋಗುತ್ತೆ, ಒಂದು 200, 300, 400 ಈ ಥರ ಕಿಟ್ಟು. ಸೊ ಹೇಳಿದ್ನಲ್ವಾ, ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಯಾವುದು ಅಂದರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅದು ಮಾಡಿ. ನಾನು ಅನೇಕ ವಿಡಿಯೋಗಳು ಹೇಳ್ತೀನಿ, ಯೂಟ್ಯೂಬ್ ಚಾನಲ್ ನೋಡೋದು ಬಿಡಿ, ರ್ಯಾಂಡಮ್ ಯೂಟ್ಯೂಬ್ ಕ್ಲಾಸಸ್ ಇನ್ಕ್ಲೂಡಿಂಗ್ ನಂದು ಬೇಡವಾ, ಬೇಡ. ರ್ಯಾಂಡಮ್ ಟೆಲಿಗ್ರಾಮ್ ಚಾನಲ್ ನೋಡೋದು ಬಿಡಿ, ಕೆಲಸ ಮಾಡ್ಕೊಳ್ರಿ. ನಿಮ್ಮ ಕೆಲಸ ಏನಿದೆ ನಿಮ್ಮ ಸ್ಟ್ರಾಟಜಿ ಬೇಕಾ, ಒಂದು ಸ್ಟ್ರಾಟಜಿ ಕೊಟ್ಟಿದ್ದೀನಿ. ಮತ್ತು ಯೂಶ್ವಲಿ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಹೇಗೆ ಅಂದರೆ, ಯಾರು ಈಸಿಯಾಗಿ ಹೇಳ್ತಾರೆ ಅಂದರೆ ಇಷ್ಟೆಲ್ಲ ಓದ್ಬೇಡ್ರಪ್ಪ, ಇಷ್ಟು ಮಾತ್ರ ಓದಿ ಅಂತ. ಯಾರು ಅದನ್ನೆಲ್ಲ ಕವರ್ ಮಾಡಿಬಿಡಿ, ಇದು ಮಾತ್ರ ಕವರ್ ಮಾಡಿ ಅಂತ ಹೇಳ್ತಾರೆ. ಅದು ಇಷ್ಟ ಆಗುತ್ತೆ. ಬಿಕಾಸ್ ನಮ್ಮ ಮೈಂಡ್ ಏನಿದೆ, ಹ್ಯೂಮನ್ ಮೈಂಡ್ ಸೆಟ್ಟು ಯಾವಲ್ಲೂ ಕೂಡ ರಿವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಕೆಲಸ ಕಡಿಮೆ ಇರಬೇಕು, ರಿವಾರ್ಡ್ ಜಾಸ್ತಿ ಇರಬೇಕು, ಹಾರ್ಡ್ ವರ್ಕ್ ಮಾಡೋದು ಬೇಡ. ಸೊ ಅದಕ್ಕೆ ಅವ್ರು ಯಾರೋ ಹೇಳಿದ್ನಲ್ಲ ಈಗ, ಮೆಂಟಾಲಿಟಿ ಕೊಟ್ಟಿಲ್ಲ ಅದೇ ಯಾಕೆ ಓದಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಟ್ಟಿಲ್ಲ ಅದೇ ಯಾಕೆ ಓದಬೇಕು, ಫಿಸಿಕಲ್ ಜಿಯೋಗ್ರಫಿ ಅಂತ ಕೊಟ್ಟಿಲ್ಲ ಅದೇ ಯಾಕೆ ಓದಬೇಕು. ಪಾಯಿಂಟ್ ಇಲ್ಲ ಸರ್, ಓಕೆನಾ. ನನಗೇನು ತೊಂದರೆ ಇಲ್ಲ, ನೀವು ಓದಿ ಬಿಡಿ, ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಬಟ್ ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಒಂದು 1,500 ಸ್ಟೂಡೆಂಟ್ಸ್ ಇದ್ದಾರೆ, ನನ್ನ ನಂಬ್ಕೊಂಡಿದ್ದಾರೆ, ಅವ್ರಿಗೆ ಹೇಳ್ಬೇಕಿತ್ತು, ಹೇಳಿದ್ದೀನಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಬಾಯ್, ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಕನಾಮಿಕ್ಸ್ ಬಜೆಟಿಗೆ ಬನ್ನಿ, ಮಂಡೇ ಟೈಮಿಗೆಲ್ಲ ಅಪ್ಡೇಟ್ ಮಾಡ್ತೀವಿ.